ಪ್ರಮುಖವಾಗಿ ಬಿಜೆಪಿ ಹಾಗೂ JDS ಮೈತ್ರಿಯನ್ನು ಮಾಡಿಕೊಂಡಿದೆ. ಮೈತ್ರಿ ಮಾಡಿಕೊಂಡು ನಾಯಕರು ಒಂದು ರೀತಿಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಯಾಕಂದರೆ ತಳಮಟ್ಟದಲ್ಲಿ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಒಂದಾಗ್ತಾ ಇಲ್ಲ. ಇದೇ ಕಾರಣಕ್ಕೋಸ್ಕರ ಬಿಜೆಪಿ ಪಾಳದಲ್ಲಿ ಹಾಗೂ JDS ಪಾಳದಲ್ಲೂ ಕೂಡ ಹಿರಿಯ ನಾಯಕರು ಸಮಾಲೋಚನೆಗಳ ಮೇಲೆ ಸಮಾಲೋಚನೆಯನ್ನು ನಡೆಸ್ತಿದ್ದಾರೆ. ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಆಗಿರುವಂಥ ರಾಧಾ ಮೋಹನ್, ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜೇಂದ್ರ, ವಿಪಕ್ಷರಾಗಿರುವಂಥ ಆರ್ ಅಶೋಕ್ ಎಲ್ಲರೂ ಕೂಡ ಇವತ್ತು ಮನವಿಯನ್ನು ಮಾಡಿಕೊಳ್ತಿದ್ದಾರೆ. ಮೋದಿಗಾಗಿ ನಿಮ್ಮ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಇವತ್ತು ಒಳ ಏಟಿನ ಭೀತಿ ಎರಡೂ ಪಾರ್ಟಿಯಲ್ಲೂ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಶಮನಪಡಿಸುವಂಥ ಕೆಲಸಕ್ಕೆ ಈಗ ನಾಯಕರು ಮುಂದಾಗ್ತಾ ಇದ್ದಾರೆ. ನೋಡಿ, ಇವತ್ತು ದೆಹಲಿ ಅಂಗಳದಲ್ಲಿ ಸಾಕಷ್ಟು ಮೀಟಿಂಗ್ಗಳು ಕೂಡ ನಡೆಯಲಿದೆ. ಇವತ್ತು ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಇವತ್ತು ಮೀಟಿಂಗನ್ನು ನಡೆಸಿ ಕರ್ನಾಟಕದ ಉಳಿದ 5 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಾನು ಈಗ ಇರುವಂಥದ್ದು ಸಬ್ಜಾರ್ಜಂಗ್ ಗಲ್ಲಿಯಲ್ಲಿರುವಂಥ ದೇವೇಗೌಡರ ನಿವಾಸ ಏನಿದೆ, ಆ ದೇವೇಗೌಡರ ನಿವಾಸದ ಮುಂಭಾಗದಲ್ಲಿದ್ದೀನಿ. ಈಗ ಮಾಜಿ ಪ್ರಧಾನಿಗಳಾಗಿರುವಂಥ HD ದೇವೇಗೌಡರು ತಮ್ಮ ನಿವಾಸಕ್ಕೆ ಆಗಮಿಸಿ, ಇಲ್ಲಿ ದೆಹಲಿಯಲ್ಲಿರುವಂಥ ನಿವಾಸಕ್ಕೆ ಆಗಮಿಸಿ ಇವತ್ತು ಬಿಜೆಪಿ ನಾಯಕರ ಜೊತೆಯಲ್ಲಿ ಅವರು ಸಮಾಲೋಚನೆ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಕೋಲಾರ ಸಂಸದರಾಗಿರುವಂಥ ಮುನಿಸ್ವಾಮಿ ಅವರು ಕೂಡ ಬಂದು ದೇವೇಗೌಡರನ್ನ ಭೇಟಿ ಮಾಡೋದಕ್ಕೆ ಅಂತೇಳಿ ಒಳಗಡೆ ತೆರಳಿದ್ದಾರೆ. ಅಂದರೆ ಕೊನೆಯ ಕ್ಷಣದ ಒಂದು ಪ್ರಯತ್ನ ಅಂತ ಹೇಳ್ತಾರಲ್ಲ, ಆ ಪ್ರಯತ್ನಕ್ಕೆ ಮುನಿಸ್ವಾಮಿ ಅವರು ಕೂಡ ಮುಂದಾಗಿರುವಂಥದ್ದು. ಒಂದು ಕಡೆ ರಾಯಚೂರು, ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡ, ಬೆಳಗಾವಿ ಈ 5 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬೇಕಾಗಿದೆ. JDSಗೆ 3 ಕ್ಷೇತ್ರಗಳನ್ನು ಬಿಟ್ಟು ಕೊಡೋದಾಗಿ ತಿಳಿಸಿದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ಇವತ್ತು ಅಂತಿಮಗೊಳ್ಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ಕಾರ್ಯಕರ್ತರಲ್ಲಿ ಇನ್ನೂ ಕೂಡ ಒಗ್ಗಟ್ಟು ಕಂಡು ಬರ್ತಾ ಇಲ್ಲ. ಆ ಒಗ್ಗಟ್ಟನ್ನು ಸರಿಪಡಿಸೋದಕ್ಕೆ, ಒಗ್ಗಟ್ಟಿನಿಂದ ಎಲ್ಲರೂ ಕೂಡ ಚುನಾವಣೆಯನ್ನು ಎದುರಿಸೋದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಬೇಕು ಅನ್ನುವ ಶತಪ್ರಯತ್ನಗಳು ಈಗ ನಾಯಕರು ನಡೆಸ್ತಿದ್ದಾರೆ. ಪ್ರಮುಖವಾಗಿ ರಾಧಾಮೋಹನ್, ಆರ್ ಅಶೋಕ್, ವಿಜೇಂದ್ರ ಅವರು ಎಲ್ಲರೂ ಕೂಡ ಒಂದಷ್ಟು ಸಮಾಲೋಚನೆಗಳ ಮೇಲೆ ಸಮಾಲೋಚನೆ ನಡೆಸ್ತಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. हाँ, उन्होंने मुझसे कहा है, वो मुझसे मिलके कहने आए थे कि आप जिसको भी टिकट देंगे हम लोग पूरी मेहनत, निष्ठा और ईमानदारी के साथ उनका काम करेंगे। जगदीश शेट्टी के खिलाफ बात कर रहे थे। नहीं, मेरे को तो नहीं जानकारी है। आपको जानकारी होगी जगदीश शेट्टी के खिलाफ बात कर रहे हैं। अब मुझे तो नहीं मालूम, मेरे तो यही कहने आए थे वो कि आप जिसको भी टिकट देंगे हम उसके लिए काम करेंगे। उनमें से एक ये भी थे, पूछ लीजिए इनसे इन्होंने क्या कहा। ಸದವಕಾಶ, ಒಳ್ಳೆ ಕ್ಯಾಪ್ಟನ್ ಸಿಕ್ಕಿದ್ದಾರೆ, ಒಳ್ಳೆ ಪಾರ್ಟಿಯಲ್ಲಿದ್ದೀರಿ, ನಾವು ಒಳ್ಳೆ ಕೇಡರ್ ಬೇಸ್ ಪಾರ್ಟಿಯಲ್ಲಿದ್ದೀರಿ. ನಾವು ಈ ತರದ ಅವಕಾಶವನ್ನ ನಾವು ಇಲ್ಲಿ ಬಂದಿರುವಂತವರೆಲ್ಲ ನಾನು ಹೇಳ್ದಲ್ಲ, ಮ್ಯಾನೇಜ್ ಮಾಡುವಂಥವ್ರು ಮತ್ತೆ ದಡ ಮುಟ್ಟಿಸುವ. ಮುಂದಿನ ಲೋಕಸಭಾ ಚುನಾವಣೆ ನಮ್ಮ ಯಶಸ್ಸಿನ ಗುಟ್ಟು ಏನಪ್ಪಾ ಅಂತ ಹೇಳಿದ್ರೆ, ನೀವು ಯಾವ ರೀತಿ ನಾವು ಪರದೆಯ ಹಿಂದೆ ನಿಂತು ಯಾವ ರೀತಿ ಕೆಲಸವನ್ನ ಮಾಡ್ತೇವೆ, ಅದರ ಮೇಲೆ ನಮ್ಮ ಚುನಾವಣೆ ಫಲಿತಾಂಶ, ನಮ್ಮ ಯಶಸ್ಸು ಅಡಗಿರ್ತಕ್ಕಂಥದ್ದು. ಹಾಗಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಕಾರ್ಯಕರ್ತರನ್ನ ಒಗ್ಗೂಡಿಸುವಂಥ ಜವಾಬ್ದಾರಿಗ ರಾಜ್ಯ ನಾಯಕರ ಮೇಲೆ ಇರುವಂಥದ್ದು, ಹೇಗೆ ನಡೀತಾ ಇದೆ ಪ್ರಯತ್ನ ಸುರೇಶ್? ಎಸ್ ನಾಗೇಂದ್ರ ಬಾಬು, ಈಗ JDS ಹಾಗೆ ಬಿಜೆಪಿಯ ಮೈತ್ರಿ ಸಕ್ಸಸ್ ಆಗಬೇಕು ಅನ್ನೋದೇ ಆದರೆ ಈಗ ಪ್ರಮುಖವಾಗಿ ಇವರು ತಳಮಟ್ಟದಿಂದ ಕಾರ್ಯಕರ್ತನ ಒಗ್ಗೂಡಿಸುವಂತಹ ಕೆಲಸ ಆಗಬೇಕಾಗಿದೆ. ಈಗ ಅದಕ್ಕೆ ಇವತ್ತು ರಾಧಾಮೋಹನ್ ದಾಸ್ ಅವರು ಕೂಡ ಇವತ್ತು ಕೈ ಮುಗಿದು ಕಾರ್ಯಾಗಾರಕ್ಕೆ ಬಂದಿರತಕ್ಕಂತಹ ಏನು ಸ್ಥಳೀಯ ಮುಖಂಡರುಗಳಿಗೆ ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಈಗಾಗಲೇ ಏನು ಮೈತ್ರಿಯ ಒಂದು ಸೀಟು ಹಂಚಿಕೆ ವಿಚಾರವಾಗಿ ಕೂಡ ಇವತ್ತು ರಾಧಾಮೋಹನ್ ದಾಸ್ ಅಧಿಕೃತವಾಗಿ ಹೇಳಿರ್ತಕ್ಕಂಥದ್ದು. ಕೋಲಾರ ಹಾಗೇನೆ ಮಂಡ್ಯ, ಹಾಸನ 3 ಕ್ಷೇತ್ರಗಳು ಕೂಡ JDS ಪಾಲಾಗುತ್ತೆ ಅಂತಕ್ಕಂಥ ಮಾತನ್ನು ಈಗ ಅಧಿಕೃತವಾಗಿ ಹೇಳಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದರೆ ಇಂದಿನಿಂದನ ಅಂದರೆ ಏನು ಅವರು ಪಟ್ಟಿ ಹಿಡಿದಿದ್ರು ಅದರಂತೆಯೇ ಈಗ ಆಗಿರ್ತಕ್ಕಂಥದ್ದು. ಈಗ ಇನ್ನೇನಿದ್ರು ಕೂಡ JDS ಕಾರ್ಯಕರ್ತರು ಮತ್ತು ರಾಜ್ಯಾದ್ಯಂತನ JDS ಮತ್ತು ಬಿಜೆಪಿಯ ತಳಮಟ್ಟದ ಕಾರ್ಯಕರ್ತರು ಒಗ್ಗೂಡಬೇಕಾಗಿರೋದಷ್ಟೇ ಬಾಕಿ ಇರ್ತಕ್ಕಂಥದ್ದು. ಈಗಾಗಲೇ ನಾಯಕರು ಕೂಡ ಬಹುತೇಕ ಈ ಏನಿಲ್ಲ ಯಾರೆಲ್ಲ ಅಸಮಾಧಾನಿತರಿದ್ರು, ಒಂದು ಕಡೆ ಮಾಧುಸ್ವಾಮಿ ಅವರು ಅವ್ರನ್ನ ಖುದ್ದು ಯಡಿಯೂರಪ್ಪ ಭೇಟಿ ಆಗುವಂತಹ ಕೆಲಸವನ್ನು ಮಾಡಿದ್ದಾರೆ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ನಿನ್ನೆ ಕೂಡ ರಾಧಾಮೋಹನ್ ದಾಸ್, GV ರಾಜೇಶ್ ಹಾಗೆ ವಿಜೇಂದ್ರ ಅವರು ಸೇರಿದಂತೆ ಸುನಿಲ್ ಕುಮಾರ್ ಬಹುತೇಕ ನಾಯಕರು ಯಾವೆಲ್ಲ ಅತೃಪ್ತ ನಾಯಕರಿದ್ದರು ಅವರೆಲ್ಲರನ್ನೂ ಕೂಡ ಕರೆದು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಗ್ಗಟ್ಟಾಗಿ ಹೋಗುವ ನಿಟ್ಟಿನಲ್ಲಿ